students, welcome back to our class. Today in this class we have to discuss about the most important political science second chapter, Indian foreign policy. We have to discuss about this lesson. From this lesson we have to mainly discuss about nature of Indian foreign policy, Panchashila principles, non-aligned movement, disarmament and anti-apartheid policy. Let's understand about Indian foreign policy, a study of how different countries interact with each other and the type of relations they strive to maintain is needed. Even like this, an individual who cannot live alone, countries also cannot live in isolation. ಪ್ರಪಂಚದಲ್ಲಿರುವಂತಹ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದೊಡನೆ ವರ್ತಿಸುತ್ತದೆ, ಯಾವ ರೀತಿ ಸಂಬಂಧಗಳನ್ನ ಇಟ್ಕೊಳ್ಳುತ್ತದೆ ಎಂಬುದರ ಬಗ್ಗೆ ನಾವು ಈ ಲೆಸನ್ ಅಲ್ಲಿ ಮುಖ್ಯವಾಗಿ ತಿಳಿಯುತ್ತೇವೆ. ಅಂದ್ರೆ ಹೇಗೆ ಒಬ್ಬ ವ್ಯಕ್ತಿ ಇತರರೊಂದಿಗೆ ಸಂಬಂಧವನ್ನ ಇರಿಸಿಕೊಳ್ಳದೆ ಸಮಾಜದಲ್ಲಿ ಒಂಟಿಯಾಗಿ ಬದುಕಲು ಸಾಧ್ಯ ಇಲ್ವೋ, ಹಾಗೇನೆ ಒಂದು ರಾಷ್ಟ್ರ ಬೇರೆ ರಾಷ್ಟ್ರದೊಂದಿಗೆ ಸಂಬಂಧ ಇರಿಸಿಕೊಳ್ಳದೆ ಇರೋದು ಸಾಧ್ಯವಿಲ್ಲ. ಅರಮನೆ ಇಲ್ಲದಿದ್ರೂ ನೆರ್ಮನೆ ಇರಲೇಬೇಕು ಎಂಬ ಮಾತಿನಂತೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಂದಿಗೆ ವ್ಯಾಪಾರ ಸಂಪರ್ಕವನ್ನ ಇಟ್ಟುಕೊಂಡಿರುತ್ತೆ. ಒಂದು ರಾಷ್ಟ್ರ ಎಷ್ಟೇ ಸಂಪತ್ತನ್ನ ಹೊಂದಿದ್ರು ಮತ್ತೆ ಎಷ್ಟೇ ಬಲಿಷ್ಠ ರಾಷ್ಟ್ರವಾಗಿದ್ರೂ ಸಹ ಬೇರೆ ಒಂದು ರಾಷ್ಟ್ರದೊಂದಿಗೆ ವ್ಯವಹರಿಸಬೇಕಾಗುತ್ತದೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ನಮ್ಮ ದೇಶದಲ್ಲಿ ಅಪಾರ ಜನಸಂಖ್ಯೆ, ನೈಸರ್ಗಿಕ ಸಂಪನ್ಮೂಲ, ಮಾನವ ಸಂಪನ್ಮೂಲ, ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿ, ಹಾಗೇನೆ ಟೆಕ್ನಾಲಜಿಕಲಿ ಡೆವಲಪ್ಮೆಂಟ್ ಆಗ್ತಿರೂ ಸಹ ಬೇರೆ ರಾಷ್ಟ್ರದಿಂದ ಲೈಕ್ ಪೆಟ್ರೋಲ್, ಗೋಲ್ಡ್, ಟೆಕ್ನಾಲಜಿ, ಇನ್ಫಾರ್ಮೇಶನ್, ಹೆಲ್ತ್, ಆರ್ಮ್ಸ್ ಇವೆಲ್ಲ ಬೇರೆ ದೇಶದಿಂದ ತರಿಸಿಕೊಳ್ತಿದೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಫ್ರಾನ್ಸ್ ಇಂದ ಯುದ್ಧ ವಿಮಾನಗಳನ್ನ ತರಿಸಿಕೊಳ್ಳುತ್ತಿದೆ. ಹೀಗೆ ಬೇರೆ ರಾಷ್ಟ್ರಗಳು ಇನ್ನಿತರೆ ದೇಶಗಳೊಂದಿಗೆ ಇತರೆ ಹಲವು ಅವಶ್ಯಕತೆಗಳಿಗಾಗಿ ಅವಲಂಬಿತವಾಗಿವೆ. ಹಾಗೆಯೇ ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿಯೂ ಒಂದು ರಾಷ್ಟ್ರ ಬೇರೆ ರಾಷ್ಟ್ರಗಳ ಕಷ್ಟದ ಸಂದರ್ಭದಲ್ಲಿ ಸಹಾಯ ಮಾಡುತ್ತವೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ಫಾರ್ ಒನ್ more question will come. Let's see. Every country needs to have a foreign policy to regulate its interaction with other countries. ಒಂದು ರಾಷ್ಟ್ರ ಬೇರೆ ರಾಷ್ಟ್ರದೊಂದಿಗೆ ವ್ಯವಹರಿಸುವಾಗ ಅನುಸರಿಸುವಂತಹ ನೀತಿಯನ್ನ ಫಾರಿನ್ ಪಾಲಿಸಿ ಎಂದು ಕರೆಯುತ್ತೇವೆ. ಅಂಡ್ ಔಟ್ ಆಫ್ 200 ಕಂಟ್ರೀಸ್ ಇನ್ ದ ವರ್ಲ್ಡ್, ವೆರಿ ಫ್ಯೂ ಕಂಟ್ರೀಸ್ ಆರ್ ಸ್ಟ್ರಾಂಗ್ ಅಂಡ್ ಮೋಸ್ಟ್ ಆಫ್ ದೆಮ್ ಆರ್ ವೆರಿ ವೀಕ್. ಅಕಾರ್ಡಿಂಗ್ ಟು ಎಕ್ಸ್ಪರ್ಟ್ಸ್, ಎವ್ರಿ ಸಾವರಿನ್ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಫಾರಿನ್ ಪಾಲಿಸಿ. ಸೊ ಪ್ರತಿಯೊಂದು ರಾಷ್ಟ್ರಕ್ಕೆ ತನ್ನದೇ ಆದಂತಹ ಫಾರಿನ್ ಪಾಲಿಸಿ ತೀರಾ ಅವಶ್ಯಕವಾಗಿದೆ. ಪ್ರಪಂಚದಲ್ಲಿ ಸುಮಾರು 200 ರಾಷ್ಟ್ರಗಳಿದ್ದು ಅದರಲ್ಲಿ ಕೆಲವೇ ರಾಷ್ಟ್ರಗಳು ಮಾತ್ರ ಬಲಿಷ್ಠವಾಗಿವೆ ಮತ್ತೆ ಕೆಲವು ರಾಷ್ಟ್ರಗಳು ದುರ್ಬಲವಾಗಿವೆ. ಆದರೂ ಸಹ ಒಂದಲ್ಲ ಒಂದು ರೀತಿಯ ಫಾರಿನ್ ಪಾಲಿಸಿಯನ್ನ ಅನುಸರಿಸುತ್ತಿವೆ. ಸೊ ವಿದ್ವಾಂಸರು ಹೇಳಿರುವಂತೆ ಪ್ರಪಂಚದಲ್ಲಿ ಸಾವರಿನ್ ಕಂಟ್ರೀಸ್ ಇರೋವರೆಗೂ ಒಂದಲ್ಲ ಒಂದು ಬಗೆಯ ಫಾರಿನ್ ಪಾಲಿಸಿ ಇದ್ದೇ ಇರುತ್ತದೆ. ನಾವು ಮೊದಲಿಗೆ ಸಾವರಿನ್ ಕಂಟ್ರಿ ಅಂದ್ರೆ ಏನು ಅಂತ ಮೀನಿಂಗ್ ನ ತಿಳ್ಕೊಳ್ಳೋಣ. ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಫಾರ್ ಒನ್ more question will ask, what is the meaning of sovereign country? A sovereign country is that country which is not under any other country's control, either for internal or external issues. ಒಂದು ದೇಶ ಯಾವುದೇ ರೀತಿಯಲ್ಲೂ ಅದು ಆಂತರಿಕವಾಗಿಯೋ ಇಲ್ಲ ಬಾಹ್ಯವಾಗಿಯೋ ಬೇರೆ ರಾಷ್ಟ್ರಗಳ ಅಧೀನದಲ್ಲಿರದೆ ಸ್ವತಂತ್ರವಾಗಿರೋದನ್ನ ಸಾವರಿನ್ ಕಂಟ್ರಿ ಎಂದು ಕರೆಯುತ್ತೇವೆ. ಸೊ ಇಟ್ ಈಸ್ ಆನ್ ಇಂಪಾರ್ಟೆಂಟ್ ಪಾಯಿಂಟ್ ಟು ನೋಟ್ ದ ಇಂಡಿಯಾ ಹ್ಯಾಡ್ ಇಟ್ಸ್ ಓನ್ ಫಾರಿನ್ ಪಾಲಿಸಿ ಬಿಫೋರ್ ಇಂಡಿಪೆಂಡೆನ್ಸ್ and also after independence. Also, India has been considered as one of the major countries of the world with its huge population, then natural resources, military force, then intellectual and also industrialized capacities. And India is one of the few countries in the world who pursue their own foreign policy. India became a republic in the year 1947. As an independent country, India wants peaceful coexistence with the other countries of the world. ಸೊ ಇಂದಿನ ಜಗತ್ತಿನ ಕೆಲವೇ ರಾಷ್ಟ್ರಗಳು ತಮ್ಮದೇ ಆದಂತಹ ಒಂದು ನಿರ್ದಿಷ್ಟ ಹಾಗೂ ಒಂದು ಉತ್ತಮವಾದ ಫಾರಿನ್ ಪಾಲಿಸಿಯನ್ನ ಅನುಸರಿಸುತ್ತಿವೆ. ಅವುಗಳಲ್ಲಿ ನಮ್ಮ ದೇಶವು ಸಹ ಒಂದಾಗಿದೆ. ಮತ್ತೆ ನಮ್ಮ ದೇಶವು 1947ರಲ್ಲಿ ಸ್ವತಂತ್ರ ಪಡೆದ ಸಾರ್ವಭೌಮ ರಾಷ್ಟ್ರವಾಗಿದ್ದು ತನ್ನದೇ ಆದಂತಹ ಒಂದು ಫಾರಿನ್ ಪಾಲಿಸಿಯನ್ನ ಹೊಂದಿ ಇದರ ಮೂಲಕ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಮೈತ್ರಿ ಬಾಂಧವ್ಯಕ್ಕೆ ಬಯಸುತ್ತದೆ. Let's understand the major aims of Indian foreign policy. This is the most important question. They will ask for 3 marks. What are the major aims of Indian foreign policy? So you have to learn this all the points. The first point is national security, means ರಾಷ್ಟ್ರದ ಭದ್ರತೆ. ಒಂದು ದೇಶಕ್ಕೆ ಮುಖ್ಯವಾಗಿ ಬೇಕಿರೋದು ಭದ್ರತೆ. ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಕಾಂಪಿಟೇಷನ್ ಹೆಚ್ಚಾಗ್ತಿವೆ.
ಫಾರ್ ಎಕ್ಸಾಂಪಲ್ ಟೆರರಿಸಮ್, ಬಾರ್ಡರ್ ಡಿಸ್ಪ್ಯೂಟ್ಸ್, ವಾಟರ್ ಡಿಸ್ಪ್ಯೂಟ್ಸ್, ಹೀಗೆ ಹಲವು ಸಮಸ್ಯೆಗಳನ್ನ ನಮ್ಮ ದೇಶ ಎದುರಿಸುತ್ತಿದೆ. ಸೊ ದೇಶದ ಭದ್ರತೆಗಾಗಿ ಬೇರೆ ರಾಷ್ಟ್ರಗಳೊಂದಿಗೆ ಮೈತ್ರಿ ಬಾಂಧವ್ಯ ಬೆಳೆಸುವುದರ ಮೂಲಕ ಶತ್ರು ರಾಷ್ಟ್ರಗಳ ದಾಳಿಯ ಸಂದರ್ಭದಲ್ಲಿ ಒಂದು ದೇಶ ಮತ್ತೊಂದು ದೇಶಕ್ಕೆ ಸಹಾಯ ಮಾಡಲು ಹಾಗೂ ರಕ್ಷಣಾ ವ್ಯವಸ್ಥೆಯನ್ನ ಬಲಿಷ್ಠಗೊಳಿಸುವುದಕ್ಕೆ ರಕ್ಷಣಾ ತಂತ್ರಜ್ಞಾನ, ಯುದ್ಧ ವಿಮಾನಗಳನ್ನ ಇತ್ಯಾದಿ ಮ್ಯೂಚುವಲಿ ಶೇರ್ ಮಾಡ್ಕೊಳ್ತಿವೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ನಮ್ಮ ಭಾರತ ದೇಶ ಫ್ರಾನ್ಸ್ ಜೊತೆ ಒಪ್ಪಂದ ಮಾಡಿಕೊಂಡು ರಫೇಲ್ ಯುದ್ಧ ವಿಮಾನಗಳನ್ನ ತರಿಸಿಕೊಳ್ಳುತ್ತಿದೆ. ನೆಕ್ಸ್ಟ್ ಪಾಯಿಂಟ್, ಎನ್ರಿಚಿಂಗ್ ನ್ಯಾಷನಲ್ ಎಕಾನಮಿ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಅಭಿವೃದ್ಧಿಗೊಳಿಸುವ ಸಲುವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಸಂಪರ್ಕವನ್ನು ಹೊಂದುವ ಮೂಲಕ ದೇಶದ ಆರ್ಥಿಕ ಚಟುವಟಿಕೆಗಳಿಗೆ ಹೆಚ್ಚು ಮಹತ್ವವನ್ನು ನೀಡುತ್ತಿದೆ. ಅಂಡ್ ಥರ್ಡ್ ಪಾಯಿಂಟ್, ಸ್ಪ್ರೆಡಿಂಗ್ ದ ಕಲ್ಚರಲ್ ರಿಚ್ನೆಸ್ ಆಫ್ ಅವರ್ ಕಂಟ್ರಿ ಇನ್ ಅದರ್ ಕಂಟ್ರೀಸ್. ನಮ್ಮ ದೇಶದ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶಗಳಲ್ಲೂ ಸಹ ಸ್ಪ್ರೆಡ್ ಮಾಡುವಂಥದ್ದು. ಅಂಡ್ ನೆಕ್ಸ್ಟ್ ಪಾಯಿಂಟ್, ಬೈ ಇನ್ಕ್ರೀಸಿಂಗ್ ದ ನಂಬರ್ ಫ್ರೆಂಡ್ಲಿ ಕಂಟ್ರೀಸ್ ಅಂಡ್ ಚೆಕ್ ದ ಪವರ್ ಆಫ್ ಎನ್ಮಿ ಕಂಟ್ರೀಸ್. ಉತ್ತಮವಾದಂತಹ ಸ್ನೇಹ, ಸೌಹಾರ್ದತೆ ಹಾಗೂ ಮೈತ್ರಿ ಬಾಂಧವ್ಯ ಬೆಳೆಸುವ ಮೂಲಕ ಮಿತ್ರ ರಾಷ್ಟ್ರಗಳನ್ನ ಹೆಚ್ಚಿಸಿ ಶತ್ರು ರಾಷ್ಟ್ರಗಳನ್ನ ನಿರ್ಬಂಧಿಸುವುದು. ಅಂಡ್ ಅಚೀವಿಂಗ್ ವರ್ಲ್ಡ್ ಪೀಸ್ ಅಂಡ್ ಕೋ ಎಕ್ಸಿಸ್ಟೆನ್ಸ್. ಹಾಗೂ ಶಾಂತಿ ಪ್ರಿಯ ರಾಷ್ಟ್ರವಾದ ನಮ್ಮ ದೇಶವು ಪ್ರಪಂಚದ ಯಾವುದೇ ರಾಷ್ಟ್ರದೊಂದಿಗೆ ಯುದ್ಧ ಘೋಷಿಸದೆ ಉತ್ತಮವಾದ ಸ್ನೇಹ ಹಾಗೂ ಮೈತ್ರಿ ಹೊಂದುವ ಮೂಲಕ ವಿಶ್ವ ಶಾಂತಿ ಹಾಗೂ ಸಹಬಾಳ್ವೆಯನ್ನ ಸಾಧಿಸುತ್ತಿದೆ. ಇನ್ ಎ ರೇಡಿಯೋ ಸ್ಪೀಚ್ ಆನ್ September 7, 1946, Nehru outlined the foreign policy of India for the first time to the general public. So the speech gave indication of the foreign relationships India is going to foster with countries like America, Russia and China. ನೆಹರು ಅವರು 1946 ಸೆಪ್ಟೆಂಬರ್ 7ರಂದು ನೀಡಿದಂತಹ ರೇಡಿಯೋ ಭಾಷಣದಲ್ಲಿ ಫಾರಿನ್ ಪಾಲಿಸಿಯ ರೂಪುರೇಷೆಗಳ ಬಗ್ಗೆ ಅರಿವನ್ನು ಮೂಡಿಸಿದ್ರು. ಅವರ ಈ ಒಂದು ಭಾಷಣವು ಅಮೆರಿಕ, ರಷ್ಯಾ, ಚೀನಾ ಮುಂತಾದ ರಾಷ್ಟ್ರಗಳೊಂದಿಗೆ ಭಾರತವು ರೂಪಿಸಿಕೊಳ್ಳುವಂತಹ ಸಂಬಂಧಗಳ ಬಗ್ಗೆಯೂ ಸಹ ಸೂಚನೆ ನೀಡಿತು. For one more question will ask, the foreign policy of India is also called as foreign policy of Nehru. Why? This is important and a repeated question, so you have to learn the meaning. Let's see. Jawaharlal Nehru managed the foreign policies of India as an external affairs minister apart from being the prime minister as well. Hence, many a times the foreign policy of India is also called as ಫಾರಿನ್ ಪಾಲಿಸಿ ಆಫ್ ನೆಹರು. ಹೀಗೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಹುದ್ದೆಯ ಜೊತೆಗೆ ವಿದೇಶಾಂಗ ಖಾತೆಯನ್ನು ಹೊಂದಿ ಸಮರ್ಥವಾಗಿ ನಿಭಾಯಿಸಿದ್ರು. ಈ ಕಾರಣದಿಂದಾಗಿ ಇಂಡಿಯನ್ ಫಾರಿನ್ ಪಾಲಿಸಿಯನ್ನ ಫಾರಿನ್ ಪಾಲಿಸಿ ಆಫ್ ನೆಹರು ಎಂದು ಕರೆಯುತ್ತಾರೆ. And various international and national issues have influenced the foreign policy of India. That issues are national interest, geographical interest, political situation, economic interest, military issues, public opinion, international situation and many other issues have influenced and shaped India's foreign policy. For 2 marks question will ask, mention the factors which influenced and shaped India's foreign policy. So you have to note this all the points and practice well. Basic aspects of India's foreign policy. Question will ask, what are the basic aspects of India's foreign policy? So you have to note this all the points. Let's see. First one, Panchashila principles, non-aligned movement, anti-imperialism, anti-apartheid policy and disarmament. Let's understand about Panchashila principles. Though countries have their own social, economical, political and cultural systems, they have always tried to foster healthy relationships with other countries. So, based on the similar lines, in the year 1954, both India and China accepted Panchashila principles to foster their international relationship. Jawaharlal Nehru was the Prime Minister of India and Zhou Enlai was the Premier of China. So, the following are the 5 principles called as Panchashila principles. ಪ್ರಪಂಚದ ರಾಷ್ಟ್ರಗಳು ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ವ್ಯವಸ್ಥೆಗಳನ್ನು ಹೊಂದಿದ್ದರೂ ಸಹ ಪರಸ್ಪರ ಸಹಕಾರ, ಸಹಬಾಳ್ವೆಯನ್ನು ಅಳವಡಿಸಿಕೊಂಡಿವೆ. ಈ ಆಧಾರದ ಮೇಲೆ 1954 ಜೂನ್ರಲ್ಲಿ ವಿಶ್ವ ಶಾಂತಿ ದೃಷ್ಟಿಯಿಂದ ಚೀನಾ ಅಂದಿನ ಪ್ರಧಾನಿ ಚೌ ಎನ್-ಲೈ ಮತ್ತೆ ಭಾರತದ ಪ್ರಧಾನಿ ನೆಹರು ಅವರಿಬ್ಬರೂ ಸಹ ಪರಸ್ಪರ ಅಂತಾರಾಷ್ಟ್ರೀಯ ಸಂಬಂಧವನ್ನು ಅಭಿವೃದ್ಧಿಪಡಿಸುವಂತಹ ಸಲುವಾಗಿ ಈ 5 ತತ್ವಗಳನ್ನು ಅಳವಡಿಸಿಕೊಂಡಿವೆ. ಈ 5 ತತ್ವಗಳನ್ನೇ ನಾವು ಪಂಚಶೀಲ ಪ್ರಿನ್ಸಿಪಲ್ಸ್ ಎಂದು ಕರೆಯುತ್ತೇವೆ. Now let's understand all the important Panchashila principles.
ಫಸ್ಟ್ ಪಾಯಿಂಟ್ ಈಸ್ ರೆಸ್ಪೆಕ್ಟಿಂಗ್ ಈಚ್ ಅದರ್ ಸಾವರ್ನಿಟಿ ಅಂಡ್ ರೀಜನಲ್ ಇಂಟ್ರೆಸ್ಟ್. ಎರಡು ರಾಷ್ಟ್ರಗಳು ಪರಸ್ಪರ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವಿಸುವಂಥದ್ದು. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ನಾನ್ ಇನ್ವೆನ್ಷನ್ ಆಫ್ ಈಚ್ ಅದರ್, ಅಂದರೆ ಪರಸ್ಪರ ಆಕ್ರಮಣ ಮಾಡದಿರೋದು, ಅಂದರೆ ಯುದ್ಧ ಘೋಷಿಸದಂತೆ ಎರಡೂ ರಾಷ್ಟ್ರಗಳು ಮಾತುಕತೆ ಮೂಲಕ ಅಂದರೆ ಮುಂದೆ ಆಗುವಂತಹ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದು. ಇದರಿಂದ ಎರಡೂ ರಾಷ್ಟ್ರಗಳಿಗೆ ಆಗುವಂತಹ ಅನಾಹುತಗಳನ್ನು ತಪ್ಪಿಸ್ಬೋದು. ಆ್ಯಂಡ್ ಥರ್ಡ್ ಪಾಯಿಂಟ್ ನಾನ್ ಇಂಟರ್ಫಿಯರೆನ್ಸ್ ಇನ್ ಈಚ್ ಅದರ್ಸ್ ಇಂಟರ್ನಲ್ ಇಶ್ಯೂಸ್, ಅಂದರೆ ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದಿರೋದು. ಅಂದರೆ ಎರಡೂ ದೇಶಗಳಲ್ಲೂ ಇಂಟರ್ನಲ್ಲಿ ಹಲವಾರು ಸಮಸ್ಯೆಗಳು ಹಾಗೆಯೇ ರೂಲ್ಸು ರೆಗ್ಯುಲೇಷನ್ಸ್ಗಳು ಇದ್ದೇ ಇರ್ತವೆ, ಅವುಗಳಲ್ಲಿ ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪವನ್ನು ಮಾಡದಿರುವಂಥದ್ದು. ಆ್ಯಂಡ್ ಮ್ಯೂಚುವಲ್ ಕೋಆಪರೇಷನ್ ಆ್ಯಂಡ್ ರೆಸ್ಪೆಕ್ಟ್, ಅಂದರೆ ಎರಡೂ ರಾಷ್ಟ್ರಗಳು ಪರಸ್ಪರ ಸಹಕಾರ ಮತ್ತು ಸಮಾನತೆಯನ್ನು ಅಂದರೆ ರೆಸ್ಪೆಕ್ಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಶತ್ರು ರಾಷ್ಟ್ರ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಮಿತ್ರ ರಾಷ್ಟ್ರ ಸಹಾಯಕ್ಕೆ ಮುಂದಾದಾಗ ಆ ರಾಷ್ಟ್ರ ಇವ್ರಿಗೆ ಈ ದೇಶ ಸಪೋರ್ಟ್ ಮಾಡುತ್ತೆ ಅಂತ ಗೊತ್ತಾದಾಗ ಶತ್ರು ರಾಷ್ಟ್ರ ತಟಸ್ಥವಾಗುತ್ತೆ. ಸೊ ಇದರಿಂದ ಎರಡೂ ರಾಷ್ಟ್ರಕ್ಕೂ ಲಾಭನೇ. ಮತ್ತು ಹಾಗೆಯೇ ಫಾರ್ ಎಕ್ಸಾಂಪಲ್ ಈಗ ನ್ಯಾಚುರಲ್ ಡಿಸಾಸ್ಟರ್ಸ್, ಆ ಸಂದರ್ಭದಲ್ಲಿ ಒಂದು ರಾಷ್ಟ್ರಕ್ಕೆ ಇನ್ನೊಂದು ರಾಷ್ಟ್ರ ಸಹಾಯ ಮಾಡುವಂಥದ್ದು. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್, ಅಂದರೆ ಶಾಂತಿಯುತ ಸಹಬಾಳ್ವೆಯಿಂದ ಎರಡೂ ರಾಷ್ಟ್ರಗಳು ಪರಸ್ಪರ ಸಹಕರಿಸುವಂಥದ್ದು. ಆ್ಯಂಡ್ ದೀಸ್ ಆರ್ ದ ಬೇಸಿಕ್ ಫೈನ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ. ಇವು ನಮ್ಮ ದೇಶದ ಒಂದು ಫಾರಿನ್ ಪಾಲಿಸಿಯ ಮುಖ್ಯವಾದ ತಳಹದಿ ಅಂತ ಹೇಳ್ಬೋದು. ಸೊ ದಿಸ್ ಆಲ್ ದ 5 ಪಾಯಿಂಟ್ಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ಸೊ ಯು ಹ್ಯಾವ್ ಟು ನೋಟ್ ದಿಸ್ ಆಲ್ ದ 5 ಪಾಯಿಂಟ್ಸ್ ಆ್ಯಂಡ್ ಪ್ರಾಕ್ಟೀಸ್ ವೆಲ್. ಲೆಟ್ಸ್ ಸೇ ನೆಕ್ಸ್ಟ್ ಟಾಪಿಕ್, ನಾನ್ ಅಲೈನ್ಡ್ ಮೂವ್ಮೆಂಟ್. ದ ವರ್ಲ್ಡ್ ವಾಸ್ ಡಿವೈಡೆಡ್ 2 ಪವರ್ ಬ್ಲಾಕ್ಸ್ ಆಫ್ಟರ್ ದ ಎಂಡ್ ಆಫ್ ದಿ ಸೆಕೆಂಡ್ ವರ್ಲ್ಡ್ ವಾರ್. So the democratic countries were under the hegemony of the USA and the communist countries were led by USSR. ಎರಡನೆಯ ಮಹಾಯುದ್ಧದ ನಂತರ ಇಡೀ ಪ್ರಪಂಚವು 2 ಶಕ್ತಿ ಬಣಗಳಾಗಿ ವಿಭಾಗವಾಗಿತ್ತು. ಅಮೆರಿಕದ ಸಂಯುಕ್ತ ಸಂಸ್ಥಾನ ನೇತೃತ್ವದ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಹಾಗೂ ಸೋವಿಯತ್ ರಷ್ಯಾದ ಅಂಡರ್ನಲ್ಲಿ ಕಮ್ಯುನಿಸ್ಟ್ ರಾಷ್ಟ್ರಗಳು. ಹಾಗೆಯೇ ರಷ್ಯಾ ಮತ್ತು ಅಮೆರಿಕ ಅಂದರೆ 2 ಬಣಗಳ ನಡುವೆ ಕೋಲ್ಡ್ ವಾರ್ ಸ್ಟಾರ್ಟ್ ಆಗಿತ್ತು. ಇನ್ ದೋಸ್ ಡೇಸ್ ಇಂಡಿಯಾ ಫಾಲೋಡ್ ದ ಪಾಲಿಸಿ ಆಫ್ ಬೀಯಿಂಗ್ ನಾನ್ ಅಲೈನ್ಡ್ ಟು ಐದರ್ ಆಫ್ ದೀಸ್ ಬ್ಲಾಕ್ಸ್. So it was successful in commanding the fate from both the blocks. So it secured financial assistance from USA and secured military aid from USSR. ನಮ್ಮ ದೇಶ ಮೊದಲೇ ಒಂದು ಶಾಂತಿಪ್ರಿಯ ರಾಷ್ಟ್ರವಾಗಿದ್ದು ಯುದ್ಧಗಳನ್ನು ಘೋಷಿಸುವಂಥದ್ದು ಮತ್ತು ಯುದ್ಧಗಳಲ್ಲಿ ಭಾಗಿಯಾಗುವಂಥದ್ದು ಮಾಡೋದಿಲ್ಲ. ಸೊ ಈ 2 ಶಕ್ತಿ ಬಣಕ್ಕೂ ಸೇರದೆ ನಾನ್ ಅಲೈನ್ಡ್ ಪಾಲಿಸಿಯನ್ನು ಅನುಸರಿಸುತ್ತೆ. ಜೊತೆಗೆ ಈ 2 ರಾಷ್ಟ್ರಗಳ ವಿಶ್ವಾಸ ಗಳಿಸುವುದರ ಮೂಲಕ ಅಮೆರಿಕದಿಂದ ಫಿನಾನ್ಷಿಯಲ್ ಆ್ಯಂಡ್ ರಷ್ಯಾದಿಂದ ಮಿಲಿಟರಿ ಸಪೋರ್ಟ್ನ ಪಡೆಯುವಲ್ಲಿ ಯಶಸ್ವಿಯಾಗುತ್ತೆ. ಆ್ಯಂಡ್ ಇಟ್ ಆಲ್ಸೋ ಡೆಲ್ಟ್ ಎವ್ರಿ ಇಂಟರ್ನಲ್ ಇವೆಂಟ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ವೆಲ್ಕಮ್ಡ್ ಆರ್ ಕ್ರಿಟಿಸೈಸ್ಡ್ ಎನಿ ಇಶ್ಯೂ ಇಂಡಿಪೆಂಡೆಂಟ್ಲಿ. ನಮ್ಮ ದೇಶವು ವಿಶ್ವದ ಪ್ರತಿಯೊಂದು ವಿದ್ಯಮಾನವನ್ನು ಅದರ ಗುಣದೋಷಗಳ ಆಧಾರದ ಮೇಲೆ ಸ್ವಾಗತಿಸುವಂಥದ್ದು ಇಲ್ಲ ವಿರೋಧಿಸುವಂತಹ ಸ್ವತಂತ್ರ ಕಾರ್ಯಶೈಲಿ ನಮ್ಮ ದೇಶ ರೂಪಿಸಿತ್ತು. ಸೊ ದ ಕ್ರೆಡಿಟ್ ಆಫ್ ಕ್ರಿಯೇಟಿಂಗ್ ಆನ್ ಇಂಡಿಪೆಂಡೆಂಟ್ ಪಾಲಿಸಿ ಆಫ್ ಬೀಯಿಂಗ್ ನಾನ್ ಅಲೈನ್ಡ್ ಆ್ಯಂಡ್ ಮೇಕಿಂಗ್ ಇಟ್ ಪಾರ್ಟ್ ಆಫ್ ಫಾರಿನ್ ಪಾಲಿಸಿ ಗೋಸ್ ಟು ಇಂಡಿಯಾ. ಇಂತಹ ಒಂದು ನಾನ್ ಅಲೈನ್ಡ್ ಪಾಲಿಸಿಯನ್ನು ರೂಪಿಸಿ ನಮ್ಮ ದೇಶದ ಫಾರಿನ್ ಪಾಲಿಸಿಯಲ್ಲಿ ಅನುಸರಿಸಿದ ಕೀರ್ತಿ ನಮ್ಮ ದೇಶಕ್ಕೆ ಸಲ್ಲುತ್ತದೆ. ಆಫ್ಟರ್ ನೆಹರು ದ ಪ್ರೈಮ್ ಮಿನಿಸ್ಟರ್ಸ್ ಲೈಕ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಆ್ಯಂಡ್ ಇಂದಿರಾ ಗಾಂಧಿ ಫಾಲೋಡ್ ಪ್ರಿನ್ಸಿಪಲ್ಸ್ ಆಫ್ eye for an eye in a foreign policy. Then the wars held in 1965 and 1971 with Pakistan were guided by this policy. ನೆಹರು ನಂತರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇಂದಿರಾ ಗಾಂಧಿ ಅವರು ಸವಾಲಿಗೆ ಸವಾಲಿನ ಫಾರಿನ್ ಪಾಲಿಸಿಯನ್ನು ಅನುಸರಿಸಿದ್ರು. ಅಂದರೆ ಮಾತುಕತೆಗಳ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದು, 2 ರಾಷ್ಟ್ರಗಳು ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಯುದ್ಧ ಮುಂದುವರಿಸದಂತೆ ಕೊನೆಗೊಳಿಸೋದು. ಫಾರ್ ಎಕ್ಸಾಂಪಲ್ಗೆ ನಾವು ನೋಡೋದಾದರೆ ಸಿನ್ಸ್ ಪಾರ್ಟಿಷನ್ ಆಫ್ ಬ್ರಿಟಿಷ್ ಇಂಡಿಯಾ ಇನ್ 1947 and the creation of dominions of India and Pakistan, they both also have been involved in a number of wars like first Kashmir war, then a second Kashmir war, Indo-Pakistan war 1971, Bangladesh liberation war, then a Kargil war. After that a long running dispute over Kashmir and cross-border terrorism. This all cause of conflict between these 2 countries. ಸೊ ಈ ಎಲ್ಲ ಪಾಕಿಸ್ತಾನ ವಿರುದ್ಧದ ಯುದ್ಧಗಳು ಫಾರಿನ್ ಪಾಲಿಸಿಯನ್ನು ಅಳವಡಿಸಿಕೊಂಡಿದ್ದವು. ಸೊ ಯುದ್ಧಗಳು ಮುಂದುವರಿಸದಂತೆ ತಾಷ್ಕೆಂಟ್ ಅಗ್ರಿಮೆಂಟ್, ಇಟ್ ವಾಸ್ ಅ ಪೀಸ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಆ್ಯಂಡ್ ಮೊಹಮ್ಮದ್ ಅಯೂಬ್ ಖಾನ್, ದೇ ಬೋತ್ ಆಲ್ಸೋ ಸೈನ್ ದಿಸ್ ಅಗ್ರಿಮೆಂಟ್ ಇನ್ ದ ಇಯರ್ 1966.
January 10 to mainly solve the Indo-Pakistan War of 1965. Then we can see Simla Agreement. It was signed between Indira Gandhi and Zulfikar Ali Bhutto. It followed from the Bangladesh Liberation War in 1971. Then India entered the war. It led to the independence of Bangladesh. It was earlier known as East Pakistan and a part of territory of Pakistan. Later, the Prime Minister of Atal Bihari Vajpayee also tried to reform our Indian foreign policy and he strived to have better relationship with Pakistan. ನಂತರ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ನಮ್ಮ ದೇಶದ ಫಾರಿನ್ ಪಾಲಿಸಿಯನ್ನು ಸುಧಾರಿಸಿ ಪಾಕಿಸ್ತಾನದ ಜೊತೆ ಮೈತ್ರಿ ಬಾಂಧವ್ಯಕ್ಕೆ ಪ್ರಯತ್ನ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಆಗ್ರಾ ಸಮಿಟ್, ದೆನ್ ಲಾಹೋರ್ ಡಿಕ್ಲರೇಷನ್, ಇವುಗಳ ಮೂಲಕ ಪರಸ್ಪರ ಯುದ್ಧ ಮಾಡದಂತೆ ಹಾಗೂ ಮಾತುಕತೆ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದು ಆ್ಯಂಡ್ ಮೇಂಟೈನಿಂಗ್ ಗುಡ್ ಆ್ಯಂಡ್ ಹೆಲ್ದಿ ರಿಲೇಶನ್ಶಿಪ್ ಬಿಟ್ವೀನ್ ದಿಸ್ ಟೂ ಕಂಟ್ರೀಸ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ anti-imperialism. The foreign policy of India opposes imperialism. For one more question we'll ask, what is the meaning of anti-imperialism? This is also important and a repeated question. So let's understand the meaning of imperialism. Imperialism is an attempt by a sovereign country to take over another sovereign country with the intention of ruling it for its personal gains. It means ಒಂದು ದೇಶ ಇನ್ನೊಂದು ದೇಶವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಒಂದು ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ತನ್ನ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳುವಂತಹ ವಿಧಾನಕ್ಕೆ ಇಂಪೀರಿಯಲಿಸಂ ಎಂದು ಕರೆಯುತ್ತೇವೆ. And it was natural for India, which gained its independence from an imperial country, to oppose such moves of the other countries. That's why no corner of world shall have imperialism declared India in the conference of ancient countries held in New Delhi and Bandung. ಹೇಗೆ ನಮ್ಮ ದೇಶ ವಸಾಹತುಶಾಹಿತ್ವ ಅಂದರೆ ಇಂಪೀರಿಯಲಿಸಂನ ವಿರೋಧಿಸಿ ಸ್ವತಂತ್ರ ಗಳಿಸಿಕೊಂಡಿತ್ತು, ಹಾಗೇನೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿಯೂ ಸಹ ಇಂಪೀರಿಯಲಿಸಂ ಇರಕೂಡದು ಎಂದು ದೆಹಲಿ ಮತ್ತು ಬಾಂಡುಂಗ್ನಲ್ಲಿ ನಡೆದಂತಹ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನದಲ್ಲಿ ತನ್ನ ಒಂದು ಅಭಿಪ್ರಾಯವನ್ನು ಪ್ರತಿಪಾದಿಸುತ್ತದೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಆಂಟಿ ಅಪಟೈಟ್ ಪಾಲಿಸಿ. ಫಾರ್ ಒನ್ ಮಾರ್ ಕ್ವಶನ್ಸ್ ನ ಕೇಳ್ತಾರೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಅಪಟೈಟ್ ಪಾಲಿಸಿ? ಸೊ ಯು ಹ್ಯಾವ್ ಟು ಲರ್ನ್ ದಿಸ್ meaning. It is also very important. Let's understand the meaning of apartheid policy. It is an attempt by a race or people of a particular skin color to subjugate another race of people of different skin color in the name of supremacy. Apartheid is an affront to human rights and world peace. ಒಂದು ಜನಾಂಗ ಇಲ್ಲ ವರ್ಣದ ಜನ ಸಮುದಾಯ ಇನ್ನೊಂದು ಜನಾಂಗ ಇಲ್ಲ ಒಂದು ವರ್ಣದ ಜನ ಸಮುದಾಯವನ್ನು ತಮಗಿಂತಲೂ ಕೀಳು, ಕನಿಷ್ಠರು ಎಂದು ಭಾವಿಸಿ ಅವನ್ನ ತುಂಬಾನೇ ಕಡೆಗಣಿಸೋದು ಇಲ್ಲ ವಿರೋಧಿಸುವಂತಹ ನೀತಿಗೆ ಈ ಅಪಟೈಟ್ ಪಾಲಿಸಿ ಎಂದು ಕರೆಯುತ್ತೇವೆ. ಈ ಒಂದು ವರ್ಣಭೇದ ನೀತಿಯು ಅಮಾನವೀಯ ಮತ್ತು ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿ ವಿಶ್ವ ಶಾಂತಿ ಮತ್ತು ಸಹಬಾಳ್ವೆಗೆ ಮಾರಕವಾಗುತ್ತಿದೆ. ಅಂದರೆ ಬಣ್ಣದ ಆಧಾರದ ಮೇಲೆ ತಾರತಮ್ಯ, ಅಂದರೆ ಬಿಳಿ ಬಣ್ಣ ಶ್ರೇಷ್ಠ, ಕಪ್ಪು ಬಣ್ಣ ಕನಿಷ್ಠ ಎಂದು ಭಾವಿಸಿ ಈ ಕರಿಯ ಜನರನ್ನ ಜೀತಾಳುಗಳಾಗಿ ಗುಲಾಮರಾಗಿ ಇಟ್ಟುಕೊಳ್ಳುತ್ತಿದ್ರು. ಅವರಿಗೆ ಯಾವುದೇ ರೀತಿಯ ಅಂದರೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಯಾವುದೇ ರೀತಿಯ ಅವಕಾಶಗಳನ್ನ ನೀಡದೆ ತುಂಬ ಕನಿಷ್ಠ ಮಟ್ಟದ ಕೆಲಸಗಳನ್ನ ಮಾಡಿಸುತ್ತಿದ್ದರು. ನಾವು ಆಲ್ರೆಡಿ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಲೆಸನ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅನ್ನುವಂಥದ್ದು ಎಲ್ಲ ಕಡೆಯೂ ಒಂದಲ್ಲ ಒಂದು ರೀತಿಯಲ್ಲಿ ಅಸ್ತಿತ್ವದಲ್ಲಿದೆ ಅಂತ. ಹೇಗೆ ನಮ್ಮ ದೇಶದಲ್ಲಿ ಕರ್ಮ ಸಿದ್ಧಾಂತದ ಆಧಾರದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂದು 4 ಸಾಮಾಜಿಕ ವಿಂಗಡಣೆಗಳಿವೆ. ಮತ್ತು ಶೂದ್ರಕ್ಕಿಂತ ಕೆಳಗಿನವರಾದಂಥ 5ನೇ ವರ್ಗ ಅಸ್ಪೃಶ್ಯರನ್ನು ಮನುಷ್ಯರೇ ಅಲ್ಲ, ಅವನ್ನ ಮುಟ್ಟಬಾರ್ದು, ಹೀಗೆ ತುಂಬ ಕೀಳಾಗಿ ಕಾಣ್ತಿದ್ರು. ಸೊ ಈ ರೀತಿಯ ಒಂದು ಸಾಮಾಜಿಕ ಅನಿಷ್ಟ ಪದ್ಧತಿ ಹೋಗಲಾಡಿಸಲು ದಾಸರು, ಶರಣರು, ವಚನಕಾರರು, ಸಾಮಾಜಿಕ ಸುಧಾರಣಾಕಾರರು, ಅಂಬೇಡ್ಕರ್, ಪುಲೆ ಹೀಗೆ ಮೊದಲಾದವರು ತೀವ್ರ ಪ್ರಯತ್ನ ಪಟ್ಟರು. ಹಾಗೂ ಇದನ್ನು ತಡೆಯಲು ಕಾನೂನುಗಳನ್ನು ಸಹ ಜಾರಿಗೆ ತಂದರು. ಸಹ ಅಸ್ಪೃಶ್ಯತೆಯ ಕಳಂಕವನ್ನು ಪೂರ್ಣ ಪ್ರಮಾಣದಲ್ಲಿ ತೊಡೆದು ಹಾಕಲು ಇನ್ನೂ ಸಾಧ್ಯವಾಗಿಲ್ಲ. ಹಾಗೆಯೇ ನಾವು ಈ ಒಂದು ವರ್ಣಭೇದ ನೀತಿಯು ಅಮೇರಿಕಾ, ಇಂಗ್ಲೆಂಡ್ ಆ್ಯಂಡ್ ಸೌತ್ ಆಫ್ರಿಕಾದಲ್ಲಿ ನೋಡ್ಬೋದು. ಇತ್ತೀಚಿನವರೆಗೂ ಸಹ ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಪಸಂಖ್ಯಾತ ಬಿಳಿಯರು ಬಹುಸಂಖ್ಯಾತ ಆಫ್ರಿಕನ್ ದೇಶೀಯರನ್ನ ತಮ್ಮ ಹಿಡಿತದಲ್ಲಿಟ್ಟಿದ್ದರು. ಇವನ್ ನಾವು ಆಲ್ರೆಡಿ ಇರಾಫ್ ಗಾಂಧಿ ಲೆಸನ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಗಾಂಧಿ ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಒಮ್ಮೆ ದರ್ಬಾನಿಂದ ಪ್ರಿಟೋರಿಯಾ ನಡುವೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರು. ಪ್ರಥಮ ದರ್ಜೆ ಟಿಕೆಟ್ ಹೊಂದಿದ್ರೂ ಸಹ ಅವರನ್ನ ಬಲವಂತವಾಗಿ ರೈಲಿನ ಬಿಳಿಯ ಅಧಿಕಾರಿ ಗಾಂಧಿಯನ್ನು ಆ ಬೋಗಿಯಿಂದ ಹೊರ ಹಾಕಿದರು. ದಕ್ಷಿಣ ಆಫ್ರಿಕಾದ ಕಾಲೋನಿಗಳಲ್ಲಿ ವಾಸಿಸುತ್ತಿದ್ದಂತಹ ಭಾರತೀಯರ ಕಷ್ಟಗಳ ಬಗ್ಗೆ ತಿಳಿದುಕೊಂಡು ಇಂಗ್ಲೆಂಡ್ಗಿಂತಲೂ ತೀವ್ರವಾದ ಜನಾಂಗೀಯ ಭೇದ ಭಾವ,
ತಿರಸ್ಕಾರ, ತಾರತಮ್ಯ ದಕ್ಷಿಣ ಆಫ್ರಿಕಾದಲ್ಲಿ ಹೆಚ್ಚಾಗಿ ಅಸ್ತಿತ್ವದಲ್ಲಿದೆ ಎಂದು ಗಾಂಧೀಜಿಯವರೇ ದಾಖಲಿಸಿದ್ದಾರೆ. ಸೊ ದ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ ಡಿಕ್ಲೇರ್ಡ್ ದಟ್ ನೋ ಕಂಟ್ರಿ ಆಫ್ ದಿ ವರ್ಲ್ಡ್ ಶಲ್ ಪ್ರಾಕ್ಟಿಸ್ ದಿಸ್. So till recently the minority white people were ruling the majority black people in South Africa. So India had declared its support to Nelson Mandela and is a party African National Congress who were opposing apartheid in their country. ಸೊ ಇಂತಹ ಒಂದು ವರ್ಣಭೇದ ನೀತಿ ಜಗತ್ತಿನಲ್ಲಿ ಎಲ್ಲಿಯೂ ಯಾವ ರಾಷ್ಟ್ರವೂ ಸಹ ಅನುಸರಿಸಬಾರದು ಎಂಬ ಒಂದು ಫಾರಿನ್ ಪಾಲಿಸಿಯನ್ನು ನಮ್ಮ ದೇಶ ಹೊಂದಿದೆ. ಹಾಗೆ ಈ ಒಂದು ವರ್ಣಭೇದ ನೀತಿಯನ್ನ ಆಫ್ರಿಕನ್ ಗಾಂಧಿ ಎಂದೇ ಪ್ರಸಿದ್ಧರಾದಂತಹ ನೆಲ್ಸನ್ ಮಂಡೇಲಾ ಅವರ ಒಂದು ನೇತೃತ್ವದಲ್ಲಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಬಲವಾಗಿ ಖಂಡಿಸಿ ಹಮ್ಮಿಕೊಂಡಿದ್ದಂತಹ ಒಂದು ಚಳುವಳಿಯನ್ನ ಶಾಂತಿಪ್ರಿಯ ನಮ್ಮ ಭಾರತವೂ ಸಹ ಬೆಂಬಲಿಸಿತು ಮತ್ತು ಗುರಿ ಕೂಡ ಸಾಧಿಸಿತು. ಬಟ್ ಇಷ್ಟೆಲ್ಲ ಹೋರಾಟ ಪ್ರಯತ್ನಗಳು ನಡೆಸಿದ್ರೂ ಸಹ ಈ ಒಂದು ವರ್ಣಭೇದ ನೀತಿ ಸಂಪೂರ್ಣವಾಗಿ ಸ್ಟಾಪ್ ಆಗಿಲ್ಲ. ಇವನ್ ಅಮೆರಿಕದಲ್ಲಿ ಇವಾಗಲೂ ಸಹ ವರ್ಣಭೇದ ನೀತಿ ಅಸ್ತಿತ್ವದಲ್ಲಿದೆ. ಲಾಸ್ಟ್ ಇಯರ್ ಅಷ್ಟೇ ಒಂದು ಇನ್ಸಿಡೆಂಟ್ ಆಯಿತು. ಅಮೆರಿಕ ಪೊಲೀಸ್ ಕಪ್ಪು ವರ್ಣೀಯ ಜಾರ್ಜ್ ಫ್ಲಾಯ್ಡ್ ವ್ಯಕ್ತಿಯನ್ನ ಕೊಂದಾಗ ಅಮೆರಿಕದಲ್ಲಿ ಜನಾಂಗೀಯ ಹೋರಾಟ ನಡೆಯಿತು. Let's understand disarmament. For one more question we'll ask, what is the meaning of disarmament? So you have to learn the meaning. Let's see meaning of disarmament. The process of elimination of specific arms step by step is called disarmament. Means ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವುದನ್ನೇ ಡಿಸ್ಆರ್ಮಮೆಂಟ್ ಎಂದು ಕರೆಯುತ್ತಾರೆ. ಸೊ ದೇರ್ ಇಸ್ ಅನ್ ಇನ್ಕ್ರೀಸ್ಡ್ ಕಾಂಪಿಟೇಷನ್ ಫಾರ್ ಪ್ರೊಡಕ್ಷನ್, ಸೇಲ್ ಅಂಡ್ ಕಲೆಕ್ಷನ್ ಆಫ್ ಆರ್ಮ್ಸ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಶಸ್ತ್ರಾಸ್ತ್ರಗಳ ಉತ್ಪಾದನೆ, ಮಾರಾಟ ಮಾಡುವಲ್ಲಿ, ಸಂಗ್ರಹಿಸಿಟ್ಟುಕೊಳ್ಳುವಲ್ಲಿ ಭಾರಿ ಪೈಪೋಟಿ ನಡೆಯುತ್ತಿದೆ. ಸೊ ಮೆನಿ ಆಫ್ ದ ಕಂಟ್ರೀಸ್ ಆರ್ ವರಿಡ್ ದಟ್ ದಿಸ್ ಮ್ಯಾಸಿವ್ ಸ್ಕೇಲ್ ಆಫ್ ಆರ್ಮ್ಸ್ ಕುಡ್ ಲೀಡ್ ಟು ದ ಥರ್ಡ್ ವರ್ಲ್ಡ್ ವಾರ್ because countries with massive arms may attack another country intentionally, otherwise by mistake or by accident, triggering massive devastation. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಪ್ರಪಂಚದಲ್ಲಿ ಇರುವಂಥ 200 ರಾಷ್ಟ್ರಗಳಲ್ಲಿ ಕೆಲವು ಸ್ಟ್ರಾಂಗ್ ಇದ್ರೆ ಇನ್ನು ಕೆಲವು ವೀಕ್ ಇವೆ ಅಂತ. ಹೀಗೆ ಸ್ಟ್ರಾಂಗ್ ಇರುವಂತಹ ಕಂಟ್ರಿಗಳು ಹೆಚ್ಚು ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಬಳಸುವಂಥದ್ದು, ಉತ್ಪಾದನೆ, ಮಾರಾಟ, ಸಂಗ್ರಹಿಸಿಟ್ಟುಕೊಳ್ಳುತ್ತಿವೆ. ಬಿಕಾಸ್ ಒಂದು ರಾಷ್ಟ್ರ ಜಾಗತಿಕ ಮಟ್ಟದಲ್ಲಿ ತಾನೇ ಹೆಚ್ಚು ಪವರ್ಫುಲ್ ಕಂಟ್ರಿ ಆಗಿರಬೇಕು ಅಂತ. ಇಲ್ಲ ಬೇರೆ ರಾಷ್ಟ್ರಗಳು ಒಮ್ಮೆ ಏನಾದರೂ ದಾಳಿ ಮಾಡಿದಾಗ ತನ್ನ ದೇಶದ ಭದ್ರತೆಗಾಗಿ ಹೆಚ್ಚು ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತಿವೆ. ಸೊ ಈ ರೀತಿಯ ಒಂದು ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ ಎಲ್ಲಿ 3ನೇ ಮಹಾಯುದ್ಧ ನಡೆಯಬಹುದೆಂಬ ಆತಂಕ ಹಲವು ಶಾಂತಿಪ್ರಿಯ ರಾಷ್ಟ್ರಗಳು ಮತ್ತು ತುಂಬ ದುರ್ಬಲ ರಾಷ್ಟ್ರಗಳಲ್ಲಿ ಉಂಟಾಗುತ್ತಿದೆ. ಹೀಗೆ ಶಸ್ತ್ರಾಸ್ತ್ರಗಳ ಪೈಪೋಟಿಗೆ ಒಳಗಾದಂತಹ ರಾಷ್ಟ್ರಗಳು ತಿಳಿಯದೇನೋ ಇಲ್ಲ ತಪ್ಪು ಗ್ರಹಿಕೆಯಿಂದ ಇಲ್ಲ ಬೇಕಂತಲೇ ಒಂದು ದೇಶ ಮತ್ತೊಂದು ದೇಶದ ಮೇಲೆ ಯುದ್ಧ ಶಸ್ತ್ರಾಸ್ತ್ರಗಳನ್ನು, ಅದರಲ್ಲೂ ತುಂಬ ವಿನಾಶಕಾರಕ ಅಣ್ವಸ್ತ್ರಗಳು ಅಂದರೆ ನ್ಯೂಕ್ಲಿಯರ್ ಆರ್ಮ್ಸ್ ತಯಾರಿಸಿ ಬಳಸುವಂತಹ ಸಂಭವವಿರುತ್ತದೆ. ಇವಾಗ ಆಲ್ರೆಡಿ ಫಸ್ಟ್ ಆ್ಯಂಡ್ ಸೆಕೆಂಡ್ ವರ್ಲ್ಡ್ ವಾರ್ಸ್ಗಳಿಂದ ಅಪಾರ ನಷ್ಟ, ಸಾವು ನೋವು ಅನುಭವಿಸಿವೆ. ಅದರಿಂದ ಇನ್ನೂ ಚೇತರಿಸಿಕೊಳ್ತಿವೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಜಪಾನ್ ರಾಷ್ಟ್ರ. ಸೊ ಹಾಗಾಗಿ ಶಾಂತಿಪ್ರಿಯ ರಾಷ್ಟ್ರಗಳು ಒಪ್ಪಂದಗಳನ್ನ ಮಾಡಿಕೊಂಡು ಹೆಚ್ಚು ಶಸ್ತ್ರಾಸ್ತ್ರಗಳ ಬಳಕೆ ಮಾಡದಂತೆ ಹಾಗೂ ಯುದ್ಧಗಳು ನಡೆಯದಂತೆ ನೋಡಿಕೊಳ್ತಿವೆ. ಬಟ್ ಜಗತ್ತು ಎಷ್ಟೇ ವಿರೋಧಿಸಿದ್ರೂ ಸಹ ನಾರ್ತ್ ಕೊರಿಯಾ ಪ್ರಪಂಚವೇ ಬೆಚ್ಚಿ ಬೀಳಿಸುವಂತೆ ನ್ಯೂಕ್ಲಿಯರ್ ಆರ್ಮ್ಸ್ಗಳನ್ನು ತಯಾರಿಸುವಲ್ಲಿ, ಉತ್ಪಾದಿಸುವಲ್ಲಿ ಮುಂದಾಗಿದೆ. ಸೊ ದ ಪ್ರೆಸೆನ್ಸ್ ಆಫ್ ನ್ಯೂಕ್ಲಿಯರ್ ಆರ್ಮ್ಸ್ ಮೇಕ್ಸ್ ದ ಇಶ್ಯೂ ಮೋರ್ ಕಾಂಪ್ಲಿಕೇಟೆಡ್. ಬಟ್ ಇಂಡಿಯಾ ಬೀಯಿಂಗ್ ಪೀಸ್ ಲವಿಂಗ್ ಕಂಟ್ರಿ advocates for the reduction of arms qualitatively as well as quantitatively. ಭಾರತ ಶಾಂತಿಪ್ರಿಯ ರಾಷ್ಟ್ರವಾಗಿದ್ದು ಗುಣಾತ್ಮಕ ಹಾಗೂ ಗಾತ್ರದ ಪರಿಮಿತಿಯಲ್ಲಿನ ನಿಶಸ್ತ್ರೀಕರಣವನ್ನು ಅಂದರೆ ಡಿಸ್ಆರ್ಮಮೆಂಟನ್ನು ಪ್ರತಿಪಾದಿಸುತ್ತಿದೆ. ಸಿನ್ಸ್ ದ ಟೈಮ್ ಆಫ್ ನೆಹರು, ಇಂಡಿಯಾ ಹ್ಯಾಸ್ ಸಪೋರ್ಟೆಡ್ ಡಿಸ್ಆರ್ಮಮೆಂಟ್ ಪ್ರೋಸೆಸ್. ಶಾಂತಿ ಸೌಹಾರ್ದತೆಗೆ ಹೆಚ್ಚು ಹೊತ್ತು ನೀಡಿದ ನೆಹರು ಅವರ ಕಾಲದಲ್ಲಿ ನಿಶಸ್ತ್ರೀಕರಣಕ್ಕೆ ತುಂಬ ಬೆಂಬಲ ಸೂಚಿಸಿತ್ತು. ಬಟ್ it is impossible and impractical to attain total disarmament. So as every country needs arms for its protection, an attempt can be made reduce the number of arms. ಸಂಪೂರ್ಣವಾಗಿ ಡಿಸ್ಆರ್ಮಮೆಂಟ್ ಸಾಧ್ಯವಾಗದ ವಿಚಾರವಾಗಿದೆ. ಬಿಕಾಸ್ ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆದ ರಕ್ಷಣಾ ಪಡೆ ತುಂಬ ಅವಶ್ಯಕವಾಗಿದೆ. ಯಾವ ಸಂದರ್ಭದಲ್ಲಿ ಶತ್ರು ರಾಷ್ಟ್ರಗಳು ದಾಳಿ ಮಾಡಬಹುದು ಎಂಬ ಭಯ, ಆತಂಕದಿಂದ ತನ್ನ ದೇಶದ ಭದ್ರತೆಗಾಗಿ ಪ್ರತಿ ರಾಷ್ಟ್ರಗಳು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತಿವೆ.
The Constitution of India's Article 51 advocates for a foreign policy that aims at establishing international peace and cooperation. For one more question, we'll ask, what does the Constitution of India's Article 51 advocate? Then you have to write the answer. Aims at establishing international peace and cooperation. Next point, the Ministry of External Affairs of the central government plays a decisive role in formulating our foreign policy, and it always considers our national interest and public opinion. So Indian foreign policy aims at strengthening UNO. India strives to have strong foreign relationship with the countries of the world through SAARC and Commonwealth of Nations as well. Moreover, India has been one of the members of UNO. ನಮ್ಮ ದೇಶದ ಫಾರಿನ್ ಪಾಲಿಸಿಯನ್ನು ರೂಪಿಸುವಾಗ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಮತ್ತು ಸಾರ್ವಜನಿಕರ ಅಭಿಪ್ರಾಯವನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ. ನಮ್ಮ ದೇಶದ ಫಾರಿನ್ ಪಾಲಿಸಿ ವಿಶ್ವಸಂಸ್ಥೆಯನ್ನು ಬಲಪಡಿಸುವ ರೀತಿಯಲ್ಲಿ ರಚಿಸಲಾಗಿದೆ. ನಮ್ಮ ದೇಶ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಆ್ಯಂಡ್ ಸಾರ್ಕ್ ಈ ಎರಡೂ ಸಂಸ್ಥೆಗಳ ಮೂಲಕ ಹಲವಾರು ದೇಶಗಳೊಂದಿಗೆ ನಿಕಟ ಸಂಬಂಧ ಹೊಂದಲು ಬಯಸುತ್ತಿದೆ ಹಾಗೂ ಯುಎನ್ಒನ ಪ್ರಮುಖ ಸದಸ್ಯ ರಾಷ್ಟ್ರವಾಗಿಯೂ ಸಹ ಭಾರತವು ಮಹತ್ವದ ಪಾತ್ರವನ್ನು ವಹಿಸುತ್ತಿದೆ. Okay students, this lesson is completed. I hope you all have understood this lesson and we will continue our classes with the next chapter. Till then, take care.